ಇನ್ನು ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ ಪಾಪರಾಗಿದೆ, ಪಾಪರ್ ಸರ್ಕಾರ ಅಂತ ಬೋರ್ಡ್ ಹಾಕ್ಬಿಡಿ. ಆಡುಮುಟ್ಟದ ಸೊಪ್ಪಿಲ್ಲ, ಲೂಟಿ ಹೊಡೆಯದ ಇಲಾಖೆ ಇಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಸರ್ಕಾರ ಒಂದು ಲೆಕ್ಕದಲ್ಲಿ ದಿವಾಳಿ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಶೋಕ್. ಲವ್ ಲೆಟರ್ ಜಲಸಂಪನ್ಮೂಲ, RDPR, ಸಣ್ಣ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ವಸತಿ ಮತ್ತು ಕಾರ್ಮಿಕ ಇಲಾಖೆ, BBMP ಎಲ್ಲ ಇಲಾಖೆದು ಬರೆದಿದ್ದಾರೆ. ಅದು ಎರಡನೇ. ಅವರು ನಿನಗೊಂದು ಪತ್ರ ಬರೆದಿದ್ದಾರೆ ಪ್ರೀತಿಯಿಂದ. ಅದಾದ ಮೇಲೆ ಮುಖ್ಯಮಂತ್ರಿಗೊಂದು ಲವ್ ಲೆಟರ್ ಬರೆದಿದ್ದಾರೆ. ಎರಡು ಪತ್ರ. ಒಂದು ಪತ್ರ ಮೊದಲು ಓದಿದ್ದು, ಎರಡನೇ ಪತ್ರ ಮುಖ್ಯಮಂತ್ರಿಗಳು ಬರೆದಿರೋವಂಥದ್ದು. ಅದರಿಂದ ಇಲ್ಲಿ ಅವ್ರು ಹೇಳಿರೋವಂಥದ್ದು, ತಾವು ಹೇಳಿದ್ರಿ ಗಾಳಿ ಬೈರ್ತಿ ಅವ್ರು ಹೇಳಿದ್ರು ಗಾಳಿಯಲ್ಲಿ ಗುಂಡೊಡಿತಿದ್ದೀರಾ. ಮತ್ತೆ ಪ್ರೆಸ್ಸಲ್ಲೂ ಹೇಳಿದ್ರು ಸಾಕ್ಷಿ ಇಟ್ಟು ಆಪಾದನೆ ಮಾಡ್ಬೇಕಂತೆ. ಸಾಕ್ಷಿ ಕೊಟ್ಟು ಆಪಾದನೆ. ನೀವು 40% ನಮ್ಮ ಮೇಲೆ ಮಾಡಿದ್ರಲ್ಲ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ದೇಣ ನೀನು? ಹೇಳು. ನಮ್ಮ ಮೇಲೆ ಪೋಸ್ಟ್ ಅಂಟಿಸಿದ್ರಲ್ಲ, ಪೇ CM 40% ಅಂತ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ರಿ ನೀವು? ಈಗ ಮಾತ್ರ ನೀವು ಸಾಕ್ಷಿ ಕೇಳ್ತೀರಲ್ಲ, ಅವಾಗ ಜ್ಞಾನ ಇರಲಿಲ್ವ ನಿಮ್ಗೆ ಸಾಕ್ಷಿ ಕೇಳಬೇಕು ಅಂತ? ಇವಾಗ ಅಫಿಷಿಯಲ್ ಲೆಟರ್ ಅವತ್ತು ಕೆಂಪಣ್ಣ ಬರೆದಿದ್ರು, ಈಗ ಮತ್ತೆ ಒಬ್ಬ ಅಧ್ಯಕ್ಷ ಬರೆದಿದ್ದಾರೆ, ಪದೇ 3 ಬಾರಿ ಬರೆದಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ, ನಾವು ಟ್ರಾನ್ಸ್ಪರೆಂಟ್ ಇದರಲ್ಲಿ ಹೇಳಿದಿರ ಪುಸ್ತಕದಲ್ಲಿ, ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳಿದಿರ. ಟ್ರಾನ್ಸ್ಪರೆಂಟ್ ಅಂದ್ರೆ ಅಫಿಷಿಯಲ್ ಆಗಿ ಕೊಟ್ಟವರಲ್ಲ ಲೆಟ್ರು, ಅವ್ರ ಮೇಲೆ ಏನ್ ಕ್ರಮ ಮಾಡಿದ್ದೀರಾ? ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮೇಲೆ ಏನ್ ಮಾಡಿದಿರ ಹೇಳಿ? ಏನ್ ಜೈಲ್ಗೆ ಹಾಕಿದ್ದೀರಾ ಅವ್ರನ್ನ? ಕೇಸ್ ಹಾಕಿದ್ದೀರಾ ಅವ್ರನ್ನ? ಅಟ್ಲೀಸ್ಟ್ ನಾವನ್ನ ಕೇಸ್ ಹಾಕಿದ್ರಿ ಅವ್ರ ಮೇಲೆ, ಕೋರ್ಟ್ಗೆ ಎಳೆದಿದ್ದೀರಿ ಅವ್ರನ್ನ ನಾವು. ನೀವು ಇಷ್ಟೆಲ್ಲ ಆಪಾದನೆಗಳನ್ನು ಮಾಡಿ ಕೋಟಿ ಡಬಲ್ 80% ಲೂಟಿ ಮಾಡಿದ್ದೀರಾ ಅಂತ ಹೇಳಿದ ಮೇಲೂ ಅವ್ರ ಮೇಲೆ ಏನೂ ನೀವು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ತಪ್ಪಿತಸ್ಥರು ಅಂತ ಒಪ್ಕೊಂಡಿದ್ದೀರಾ, ನೀವು ಅಪರಾಧಿಗಳು ಅನ್ನೋದು ಅರ್ಥ. ಅಧ್ಯಕ್ಷರೇ, ಅವ್ರು ಇನ್ನೊಂದು ಹೇಳ್ತಾರೆ, ಕೆಲವು ವ್ಯಕ್ತಿಗಳು ರಿಂಗ್ ಮಾಡಿಕೊಂಡು, ತಮಗೂ ಗೊತ್ತಿರುತ್ತೆ ರಿಂಗ್ ಅಂದ್ರೆ, ರಿಂಗ್ ಮಾಡಿಕೊಂಡು ಹೆಚ್ಚು ಕಮಿಷನ್ ಕೊಟ್ಟವರಿಗೆ ಟೆಂಡರ್ ಕೊಡ್ತಾ ಇದ್ದಾರೆ. ಈಗ ರಿಂಗ್ ಅಂತಾರೆ ಅದಕ್ಕೆ. ಈ ತೀರ್ಮಾನಗಳು ಖಾಸಗಿ ಬಂಗಲೆಗಳಲ್ಲಿ ನಡೆಯುತ್ತದೆ, ಗವರ್ಮೆಂಟ್ ಆಫೀಸ್ ಇಲ್ಲ ಈಗ. ಇನ್ನು ಮುಂದುವರೆದು ಅಶೋಕ್ ಹೇಳ್ತಾರೆ, ನಮಗೆ ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ, ಬ್ರಾಂಡ್ ಬೆಂಗಳೂರು, ಗಿಂಡ್ ಬೆಂಗಳೂರು ಏನು ಬೇಡ, ನಮಗೆ ಬೆಂಗಳೂರು ಉಳಿದ್ರೆ ಸಾಕು ಅಂದಿದ್ದಾರೆ ಅಶೋಕ್. ಅಷ್ಟೇ ಅಲ್ಲ, ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನು ಕೂಡ ಹೇಳಿ DK ಶಿವಕುಮಾರ್ ಪತ್ತಿಯಲ್ಲ ಅಂದಿದ್ದಾರೆ ಅಶೋಕ್. ಈಗ ಆ ಸುದ್ದಿ ಬ್ರ್ಯಾಂಡ್ ಬೆಂಗಳೂರು ಅಂತ DK ಶಿವಕುಮಾರ್ ಹೇಳಿದ್ರು. ಪ್ರಾರಂಭ 2.5 ವರ್ಷಕ್ಕೆ ಮುಂಚೆ ಬಂದ ತಕ್ಷಣ ಬ್ರ್ಯಾಂಡ್ ಅಂದ್ರು. ಬೆಂಗಳೂರು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರು. ಈಗ ಆ ಸುದ್ದಿನೇ ಇಲ್ಲ. ಆ ಬೆಂಗಳೂರು ಇದೆಯಲ್ಲ, ಆ ಸುದ್ದಿ, ಆ ಹೆಸರೇ ಹೇಳಲ್ಲ ಎಲ್ಲೂ. ಈಗ ನಮ್ಮ ಪಾಟೀಲ್ ಬಂದಿಲ್ಲ, ಪಾಟೀಲ್ ಹೇಳಿದ್ರು ಬಿಹೈಂಡ್ ಬೆಂಗಳೂರು ಮಾಡ್ತಾರಂತೆ. ಬ್ರ್ಯಾಂಡ್ ಬೆಂಗಳೂರು ಇಷ್ಟೊತ್ತು ಹೇಳಿದ್ರು 2.5 ವರ್ಷದ ಹಿಂದೆ. ಈಗ ಬ್ಯಾಡ್ ಬೆಂಗಳೂರು, ಗುಂಡಿ ಬೆಂಗಳೂರು ಎಲ್ಲ ಆದಮೇಲೆ ನಮ್ಮ ಪಾಟೀಲರು ಅವ್ರು ಬಿಹೈಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು. ನನಗನ್ಸುತ್ತೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ, ನಮಗೆ ಬಿಹೈಂಡ್ ಬೆಂಗಳೂರು ಬೇಡ. ನಿಮ್ಮ ಈ ಒಂದು ನಮ್ಮ ಹಳೆ ಇತ್ತಲ್ಲ ಕೆಂಪೇಗೌಡರು ಬೆಂಗಳೂರು, ಆ ಕೆಂಪೇಗೌಡರು ಬೆಂಗಳೂರನ್ನು ಉಳಿಸಿ, ಇಲ್ಲ ಕೆಂಗಲ್ ಹನುಮಂತಯ್ಯನವ್ರ ಬೆಂಗಳೂರು ಆದರೂ ಉಳಿಸಿ, ಇಲ್ಲ ನಮ್ಮ SM ಕೃಷ್ಣ ಅವ್ರ ಬೆಂಗಳೂರು ಆದ್ರೂ ಉಳಿಸಿ. ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ, ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ ನಾವು.